ಹಾಂ ಮಣ್ಣು ಯಾಕೆಲ್ಲೋ ಲೇಬರ್ ಕಲ್ ಕೊಟ್ಟಿಂಗ್ ಮಾಡಿಸೋರೆ. ಇದ ನೋಡಿ ತಿರ್ಗಾ ಹಿಂಗೆ ತೆಗಿಸ್ತಾ ಇದ್ದೀವಿ. ಮೇಲೆ ಮೇಲೆ ಅದು ಬೇರೆ ಮೇಲೆ ಬಂದಿದ್ದಾವೆ ಈಗ, ಫುಲ್ ಮೇರು ಬಂದ್ಬಿಟ್ಟವೆ. ಅದಕ್ಕೆ ಒತ್ತು ಕೊಟ್ಟರೆ ಏನು ಪ್ರಯೋಜನ ಇಲ್ಲ. ಇನ್ನೊಂಚೂರು ತಗೊಳ್ಳಿ ಹಿಂಗೆ ಹಿಂಗೆ ನೋಡಿ ಅಲ್ಲೆಲ್ಲ ಬೇರು ಬಂದ್ಬಿಟ್ಟವೆ ಆಲ್ರೆಡಿ. ಅದಕ್ಕೆ ಒತ್ತು ಏನು ಇಷ್ಟೊತ್ತು ಏನು ಅವಶ್ಯಕತೆ ಏನಿಲ್ಲ, ಸುಮ್ಮನೆ ದುಡ್ಡು ಗಾಡಿಗೆ ಯಾಕೆ ಹಾಕಿ ಎಷ್ಟು ದಿನ ಆಯಿತು? ಹಾಕಿ ಹೇಳ್ಕೊಳ್ಳಿ ಅದೊಂದು ಹೇಳ್ಬಿಡಿ ಸಾಕು. ಹಾಂ ಹಾಗೆ ಏಟ್ ಆಗ್ದಂಗೆ. ಹಾಂ ಕರೆಕ್ಟಾಗಿ ನೋಡಿ. ಅದು ಇಲ್ಲಿ ನೋಡಿ ಬೇರು ಇಲ್ಲಿ ಮೇಲೆ ಬರ್ತಾವಿಲ್ಲ ಅಲ್ಲೇ ಇಲ್ಲಿ ಈ ಥರ ಬೇರು ಬಂದ್ಬಿಟ್ಟವೆ. ಹಂಗೆ ಬೇರು ಮೇಲೆ ಬಂದರೆ ಇನ್ನೂ ಗಿಡ ಮ್ಯಾಕ್ ಬರ್ತದೆ. ಅದಕ್ಕೆ ಎಲ್ಲನೂ ಈ ಥರ ಮಾಡ್ತಾವ್ರೆ. ಫುಲ್ಲು ಎಲ್ಲ ಸಾಲು ತೋರಿಸ್ತೀನಿ ತಡ್ರಿ. ಹಾಂ ನಿಮ್ಮ ಸಾಹೇಬರು ವೀಡಿಯೋ ಮಾಡ್ತೀನಿ, ಆಮೇಲೆ ಕಳಿಸ್ಕೊಡ್ತೀನಿ ಅವ್ರಿಗೆ. ಈ ಥರ ಮಾಡಬೇಕು. ಈ ಥರ ಫ್ಲಾಟ್ ಆಗಿದ್ರೆ ಗಿಡ ಮೇಕ್ ಬರೋಕ್ಕಿಲ್ಲ. ಇಲ್ಲ ಈ ಥರ ಫ್ಲಾಟ್ ಇಲ್ಲದೇ ಹೋದರೆ ಗಿಡ ಈ ಥರ ಉಬ್ಬಿ ಹೆಂಗೆ ಮಾಡಿದ್ರೆ ಗಿಡ ಮೇಲೆ ಬರ್ತವೆ, ತಿರ್ಗಾ ಗೊನೆ ಬಂದಾಗ ದಬಾಕತ್ತವೆ. ಈಗ ನೀವು ಅದು ಈಗ ಮಾಡಿಸ್ತಾ ಇರೋದು ಸರಿ ಇದೆ. ಇದು ನೋಡಿ ಈ ಥರ ಫುಲ್ ಬಿಡಿಸ್ಬೇಕು. ಮರಿಯೆಲ್ಲ ತಗೊಂಡು ಈ ಥರ ಬಿಡಿಸ್ತಾ ಇದ್ದಾರೆ. ಒಂದು 9902038931 ಕೇರನಾರ ವೇರ್ ಆರ್ಗ್ಯಾನಿಕ್ ನರ್ಸರಿ ಫಾರ್ಮ್ ಕೇರನಾರ. ಬಾಳೆ ಗಿಡಗಳು ಸಿಗ್ತವೆ, ಜೊತೆಗೆ ತಾಂತ್ರಿಕ ಸಲಹೆಯನ್ನು ಕೊಡ್ತೀವಿ. ನೋಡಿ ಈ ಥರ ಮಣ್ಣು ಬಿಡಿಸಿದ್ರು ಉತ್ತಮ. ಈ ಥರ ಬಿಡಿಸ್ಕೋಬೇಕು ಒಂದೇ ಮಟ್ಟಕ್ಕೆ. ಎತ್ತರವಾಗಿ ಮಾಡಬಾರ್ದು, ಎತ್ತರವಾಗಿ ಕೊಡಬೇಡಿ ಮಣ್ಣ ದಯವಿಟ್ಟು. ಗಿಡ ಮೇಲೆ ಬರ್ತವೆ ಅಂಥೇಳಿ ಎತ್ತರವಾಗಿ ಕೊಡಬೇಡಿ ಅಂತೇಳಿ ತೆಗೆಸ್ತಾ ಇದ್ದೀವಿ. ನೋಡಿ ಬೇರೆಲ್ಲ ಫುಲ್ ಮೇಲೆ ಬಂದ್ಬಿಟ್ಟವಲ್ವಾ? ಹಾಂ ಮೇಲೆ ಬಂದು ಹಂಗೆ ಬೇರು ಅಷ್ಟೆಲ್ಲ ಮೇಲೆ ಬಂದಮೇಲೆ ಗಿಡನೂ ಮೇಲೆ ಬರ್ತದೆ. ಹಾಂ ಫಲನೂ ಸರಿಯಾಗಿ ಕಚ್ಚಲ್ಲ. ಜೊತೆಗೆ ಆಮೇಲೆ ಗೊನೆ ಬಂದ್ಮೇಲೆ ತಿರ್ಗಾ ಕವೆ ಕೊಡ್ಬೇಕಾಯ್ತದೆ, ದಬಾಕತ್ತದೆ. ಹಾಂ ಎಷ್ಟು ಶುದ್ಧ ಬಂದ್ಬಿಟ್ಟು ಆಲೇ ಬಂದ್ಬಿಟ್ಟೈತೆ ಇದು ಬೇರು. ಗುದ್ದ ಮಾಡ್ಬಿಟ್ಟು ಹೊಟ್ಟೋದ ಅವನು. ಹಾಂ ಸಾಕು ಬಿಡಿ. ಈಗ ಅಷ್ಟೇ ಸಾಕು. ಈ ಥರ ಮಾಡಿ ಸಾಕು. ಇಂಥವು ಬೇರು ಕಂಡ್ರೆ ಆ ಬೇರು ಮುಚ್ಕೊಳಕ್ಕೊಂದು ಚೂರು ಮಣ್ಣು ಹಾಕೊಳ್ಳಿ ಸಾಕು. ಸಾಕು ಇಷ್ಟ ಆಗುತ್ತೆ.